ಕತೆನಾ? ಯಾವ ಕತೆ ಹೇಳೋದಮ್ಮ ಚುಮ್ಮಿ? ಅಜ್ಜಿ, ನಾನೊಂದು ಕೇಳೋಣ ಅಂತಾನೆ ಇದ್ದೆ. ಈ ಊರಿಗೆ ಯಾಕಜ್ಜಿ ಕೆಂಪುಗುಡ್ಡೆ ಅಂತ ಹೆಸರು ಬಂತು? ಪುಟ್ಟ, ಅಲ್ಲೊಂದು ಕಿಟಕಿಯಲ್ಲಿ ಅಲ್ಲೊಂದು ಗುಡ್ಡೆ ಕಾಣತ್ತೆ ನೋಡ್ರಪ್ಪ. ಎಲ್ಲಜ್ಜಿ? ಈ ಕಡೆ ಅಲ್ಲ? ಹೌದು ಕಣ, ನೀನ್ ಅದನ್ನ ನೋಡ್ದಾ? ಹೌದಜ್ಜಿ, ಈಗಷ್ಟೇ ನಾನು ನೋಡ್ದೆ. ನಾನು ಕೇಳೋಣ ಅಂತ ಇದ್ದೆ ನಿಮ್ಮ ಹತ್ರ. ಆ ಗುಡ್ಡೆ ಎಷ್ಟು ಸುಂದರವಾಗಿದೆಯಲ್ಲ ಅಜ್ಜಿ. ಆ ಗುಡ್ಡೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಅಪಾಯ ಮಕ್ಕಳೇ. ಈ ಊರಿಗೆ ಕೆಂಪು ಗುಡ್ಡೆ ಅಂತ ಹೆಸರು ಬರೋದ್ ಕಾರಣ ಆ ಗುಡ್ಡೆನೆ. ಆ ಗುಡ್ಡೆ ಅಮಾವಾಸ್ಯೆ ದಿನ ಮಾತ್ರ ಕೆಂಪು ಬಣ್ಣದಲ್ಲಿ ಆಗ್ಬಿಡತ್ತೆ. ಹಂಗಾಗಿ ಈ ಊರಿಗೆ ಕೆಂಪು ಗುಡ್ಡೆ ಅಂತ ಹೆಸರು ಬಂತು. ಏನಿರ್ಬೋದು, ಅಮಾವಾಸ್ಯೆ ದಿನ ಮಾತ್ರ ಆ ಗುಡ್ಡೆ ಕೆಂಪು ಬಣ್ಣಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೆಂಗೆ ಒಂದ್ ಗುಡ್ಡೆ ಕೆಂಪು ಬಣ್ಣಕ್ಕಾಗತ್ತೆ? ಏನ್ ವಿಚಿತ್ರ. ಯಾವತ್ತು ಅಮಾವಾಸ್ಯೆ ಅಂತಂದ್ಬಿಟ್ಟು ಕ್ಯಾಲೆಂಡರ್ ಅಲ್ಲಿ ನೋಡ್ಬೇಕು. ಅಜ್ಜಿ, ಅದೆಂಗಜ್ಜಿ ಅಷ್ಟು ದೊಡ್ಡ ಗುಡ್ಡೆ ಕೆಂಪು ಬಣ್ಣಕ್ಕಾಗತ್ತೆ? ನೀವು ಸುಳ್ಳು ತಾನೇ ಹೇಳ್ತಾ ಇದ್ದೀರಾ? ಇಲ್ಲ ಕಣಪ್ಪ, ನಿಜವಾಗ್ಲೂ ಅಮಾವಾಸ್ಯೆ ದಿನ ಇಡೀ ಗುಡ್ಡೆ ತುಂಬಾ ಕೆಂಪು ಬಣ್ಣಕ್ಕಾಗ್ಬಿಡತ್ತೆ. ಅಜ್ಜಿ, ನಾನು ಸಣ್ಣ ಹುಡುಗಿ ಇದ್ದಾಗಿಂದನೂ ನೀವು ಈ ಕತೆ ಹೇಳ್ತಾನೇ ಇದ್ದೀರಾ, ಆದ್ರೆ ಒಂದಿನಾನು ನಾನು ಅದು ಕೆಂಪು ಬಣ್ಣಕ್ಕಾಗಿದ್ದು ನಾನು ನೋಡ್ಲೇ ಇಲ್ಲ. ಚುಮ್ಮಿ, ನೀನ್ ಎಷ್ಟು ವರ್ಷದ ಮುಂಚೆ ನೀನ್ ಬಂದಿದ್ದ ಅಜ್ಜಿ ಮನೆಗೆ? ಆಗ ನೀನು ಸಣ್ಣ ಹುಡುಗಿ. ಆಗ ನಾನು ನಿನಗೆ ಹೇಳಿದಾಗ ನಿನ್ಗೆ ಅಷ್ಟು ಅರಿವು ಇರಲಿಲ್ಲ. ನೀನು ಊರಿಗೆ ಹೋಗ್ಬಿಟ್ಟೆ. ಆಗ ನೀನು ಇದ್ದಾಗ ಅಮಾವಾಸ್ಯೆನೇ ಇರಲಿಲ್ಲ. ಅಮಾವಾಸ್ಯೆ ಮುಗಿದ್ಮೇಲೆ ನೀನು ಬಂದಿದ್ದು. ಹಾಗಾಗಿ ನೀನು ನೋಡ್ಲೇ ಇಲ್ಲ ಕಣಮ್ಮ. ಹೌದಾ ಅಜ್ಜಿ? ಹೌದು, ನಿಮಗೆ 2 ತಿಂಗಳು ರಜೆ ಕೊಡ್ತಾರೆ ಸ್ಕೂಲಲ್ಲಿ. ಆದ್ರೆ ನೀವು ಬಂದಿರೋದು ಬರೀ 5 ದಿನ 6 ದಿನ ಅಷ್ಟೇ ಇರ್ತೀರಾ. ಒಂದು 10 ದಿನಾನೂ ಇರಲ್ಲ. ಹಂಗೆ ನಾನು ಊರಿಗೆ ಹೋಗ್ತೀನಂತ ಅಳ್ತಾ ಅಳ್ತಾ ಅಮ್ಮನ ಕರ್ಕೊಂಡು ಹೋಗ್ಬಿಡ್ತೀರಾ. ಮತ್ತೆ ನೀವು ಇಲ್ಲಿದ್ರೆ ತಾನೇ ನಿಮಗೆ ಗೊತ್ತಾಗೋದು. ಹೌದಜ್ಜಿ, ನೀ ಹೇಳೋದನ್ನು ಸರಿನೇ. ಮತ್ತೆ ಇಲ್ಲಿ ನನಗೆ ತುಂಬಾ ಬೋರ್ ಆಗತ್ತೆ. ಅದಕ್ಕೆ ನಾನು ಊರಿಗೆ ಹೋಗ್ಬಿಡ್ತೀನಿ ಅಂತ ಹೋಗ್ಬಿಡ್ತೀನಿ. ನಿಮ್ಗೆಲ್ಲ ಸಿಟಿಯಲ್ಲಿರೋರಲ್ಲ, ಹಾಗಾಗಿ ಈ ಹಳ್ಳಿಯಲ್ಲೆಲ್ಲ ನಿಮ್ಗಿರೋದಕ್ಕೆ ತುಂಬಾನೇ ಸಂಕಟ ಆಗತ್ತಂತ ಗೊತ್ತು ಕಣಪ್ಪ. ಆದ್ರೆ ಏನ್ ಮಾಡೋದು, ಈ ಮುದುಕಿಗೆ ನಿಮ್ಮಂತ ಮೊಮ್ಮಕ್ಳೊಟ್ಟಿಗೆ ಇರ್ಬೇಕಂತ ನನಗೂ ಆಸೆ ಕಣಪ್ಪ. ಅದಕ್ಕೆ ನಾನು ಒಂದ್ ಸ್ವಲ್ಪ ದಿನ ಇರಿ ಅಂತ ನಿಮ್ಮನ್ನ ಹೇಳ್ತೀನಿ. ಆದ್ರೆ ನಿಮ್ಗೆ ಇಲ್ಲಿದಕ್ಕೆ ತುಂಬಾ ಬೋರ್ ಆಗತ್ತಜ್ಜಿ. ನಾನು ಊರಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಓಡ್ಬಿಡ್ತೀರಾ. ಏನೋ ಆ ದೇವ್ರ ಪುಣ್ಯದಲ್ಲಿ ಇಷ್ಟೊಂದು ಮೊಮ್ಮಕ್ಕಳು ನನ್ನೊಟ್ಟಿಗೆ ಒಂದ್ ಸ್ವಲ್ಪ ದಿನ ಇರ್ತೀರಾ ಅಂದಾಗ ತುಂಬಾನೇ ಖುಷಿ ಕೊಡ್ತಾ ಇದೆ ನನಗೆ. ಅಜ್ಜಿ, ನೀವು ಇಷ್ಟೊಂದು ಬೇಜಾರು ಮಾಡ್ಕೊಂಡಿರೋದಕ್ಕೆ ಇಲ್ಲಿ ನೀವೊಬ್ಬರೇ ಇದ್ದೀರಾ? ನೀವು ಸುಮ್ಮನೆ ನಮ್ಮೊಟ್ಟಿಗೆ ಬಂದ್ಬಿಡ್ಬೋದಲ್ಲ. ಕಾಗೆಹಳ್ಳಿಯಲ್ಲೇ ತುಂಬಾ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದಲ್ಲ ಅಜ್ಜಿ. ತುಂಬಾ ಚೆನ್ನಾಗಿ ಮಾತಾಡ್ದೆ ಕಣಮ್ಮ. ನಿನ್ನ ಹೆಸರು ಅಚ್ಚು ತಾನೇ? ಹೌದಜ್ಜಿ, ನನ್ನ ಹೆಸರು ಅಚ್ಚು. ಅಚ್ಚು ಪುಟ್ಟ, ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದು ಮತ್ತೆ ಇದೇ ಊರಲ್ಲಿರೋಂಥ ಹುಡುಗನಿಗೆ ನನಗೆ ಮದುವೆ ಮಾಡಿಕೊಟ್ಟು ಇದೇ ಊರಲ್ಲಿರೋದ್ರಿಂದ ನನಗೆ ಈ ಊರು ಬಿಟ್ಟು ಹೋಗೋದಕ್ಕೆ ಮನಸ್ಸೇ ಬರಲ್ಲ ಕಣಪ್ಪ. ಇನ್ನೇನು ಸ್ವಲ್ಪ ದಿನ ಅಷ್ಟೇ ಇದೇ ಊರಲ್ಲಿ ನನ್ನ ಜೀವನ ಬಿಡ್ಬೇಕಂತ ನಾನು ಆಸೆ ಪಡ್ತಾ ಇದ್ದೀನಿ. ಹಾಗಾಗಿ ನಾನು ಬೇರೆ ಯಾವ ಊರಿಗೂ ಹೋಗೋದಕ್ಕೆ ಇಷ್ಟ ಇಲ್ಲ ಕಣ್ರಪ್ಪ. ಅಜ್ಜಿ, ಆ ಥರ ಎಲ್ಲ ಮಾತಾಡಬೇಡಿ ಅಜ್ಜಿ. ನೀವು ತುಂಬಾ ವರ್ಷ ಚೆನ್ನಾಗಿರ್ಬೇಕು. ನೀವಂದ್ರೆ ನನಗೆ ತುಂಬಾ ಇಷ್ಟ ಗೊತ್ತಾ. ಆ ಥರ ಎಲ್ಲ ಮಾತಾಡಬೇಡಿ, ನನಗೆ ತುಂಬಾ ಬೇಜಾರಾಗತ್ತೆ ಅಜ್ಜಿ. ಚುಮ್ಮಿ ಪುಟ್ಟ, ಹಾಳ್ಬೇಡ ಕಣಪ್ಪ, ನನ್ಗೇನಾಗಲ್ಲ ಆಯ್ತಾ. ನೀನ್ ಇಟ್ಟಿರೋಂಥ ಪ್ರೀತಿಗೆ ಆ ದೇವರು ನನ್ನನ್ನು ಅಷ್ಟು ಬೇಗ ಕರ್ಕೊಂಡು ಹೋಗಲ್ಲ ಬಿಡು, ಆಯ್ತಾ? ಆಯ್ತಜ್ಜಿ. ಸರಿ, ಅಳೋದನ್ನ ನಿಲ್ಸಪ್ಪ. ಅಜ್ಜಿ, ಹಂಗಂದ್ರೆ ನೀವು ಇಲ್ಲಿ ಒಬ್ಬರೇ ಇದ್ದೀರಲ್ಲ, ನಿಮ್ಗೆ ಬೇಜಾರೇ ಆಗಲ್ವಾ? ಇಲ್ಲ ಕಣಪ್ಪ, ನನಗೆ ಬೇಜಾರಂತ ಹೇಳಿದ್ರೆ ಮೊಮ್ಮಕ್ಕಳೊಟ್ಟಿಗೆ ಸ್ವಲ್ಪ ದಿನ ಇರಬೇಕು ಅಂತ ಆಸೆ ಪಟ್ಟಿದ್ದೊಂದೇ ಬೇಜಾರೇ ಹೊತ್ತು ನನಗೆ ನಾನೊಬ್ಬಳೇ ಇರೋದು ನನಗೆ ಬೇಜಾರಲ್ಲ, ಏನಿಲ್ಲ ಕಣಪ್ಪ. ಹಂಗಂದ್ರೆ ನೀವು ಬೆಳಗ್ಗೆಯಿಂದ ಏನ್ ಮಾಡ್ತೀರಾ ಅಜ್ಜಿ? ಒಬ್ಬರೇ ಇದ್ದೀರಲ್ಲ? ಒಬ್ಳೇ ಇದ್ದೀನಿ ಕಣಪ್ಪ. ಬೆಳಗ್ಗೆ 5 ಗಂಟೆಗೆ ಎದ್ದೊಳ್ತೀನಿ. ಸ್ವಲ್ಪ ಕೋಳಿ ಎಲ್ಲ ಇದಾವಲ್ಲ, ಅದನ್ನೆಲ್ಲ ಹೊರಗಡೆ ಮೇಯ್ಲಿಕ್ಕೆ ಹೊರಗಡೆ ತೆಗ್ದ್ಬಿಡ್ತೀನಿ. ಆಮೇಲೆ 2 ಮೇಕೆ ಇದಾವೆ, ಅದಕ್ಕೆ ಆಹಾರ ಕೊಡ್ಬೇಕಂತ ಅಂದ್ಬಿಟ್ಟು ಹೋಗಿ ಹುಲ್ಲೆಲ್ಲ ಕಟ್ ಮಾಡಿ ತಂದು ಹಾಕ್ತೀನಿ. ಹಾಗೆ ಹಸು ಇದಾವೆ, ಅದಕ್ಕೂ ಸ್ವಲ್ಪ ಹುಲ್ಲು ಹಾಕ್ತೀನಿ. ಹಿಂಗೆ ಹೆಂಗೋ ಬೆಳಗ್ಗೆ ಆಗ್ಬಿಡತ್ತೆ. ಆಮೇಲೆ ಸ್ವಲ್ಪ ಟೀ ಇಟ್ಟು ಸ್ವಲ್ಪ ಕುಡಿದ್ಬಿಟ್ಟು ಮತ್ತೆ ಬೆಳಗ್ಗೆ ಸ್ವಲ್ಪ ಏನಾದ್ರೂ ತಿಂಡಿ ಮಾಡ್ಕೊಳ್ತೀನಿ.
ಮತ್ತೆ ಹಂಗೆ ತೋಟಕ್ಕೆ ಹೋದೆ ಅಂದ್ರೆ ಅಲ್ಲಿ ತೋಟದಲ್ಲಿ ಸ್ವಲ್ಪ ಕಳೆ ಎಲ್ಲ ತೆಗೆದು ಕೆಲಸ ಮಾಡಿಬಿಟ್ಟು ಮಧ್ಯಾಹ್ನ ಬಿಸಿಲು ಬರೋದಕ್ಕೆ ಮುಂಚೆ ಮನೆಗೆ ಬಂದ್ಬಿಡ್ತೀನಿ. ಮನೆಗೆ ಬಂದು ಸ್ವಲ್ಪ ಊಟ ಮಾಡಿ ಹಂಗೆ ಸ್ವಲ್ಪ ಹೊತ್ತು ನಿದ್ರೆ ಮಾಡಿಬಿಟ್ರೆ ಸಂಜೆ ಆಗ್ಬಿಡತ್ತಾ. ಸಂಜೆ ಆದ್ಮೇಲೆ ಮತ್ತೆ ಹಸುನ ತಂದು ಕಟ್ಟಾಕೋದು, ಕುರಿನ ತಂದು ಕಟ್ಟಾಕೋದು, ಈ ಕೋಳಿನೆಲ್ಲ ಹಿಡಿದು ಮುಚ್ಚಿಟ್ಟು ಆಮೇಲೆ ಸ್ವಲ್ಪ ರಾತ್ರಿಗೆ ಅಡಿಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ರೆ ಒಂದಿನ ಮುಗ್ದು ಬಿಡತ್ ಕಣ್ರಪ್ಪ. ಆವಾಗ ಹೆಂಗೆ ನನಗೆ ಬೇಜಾರಾಗತ್ತೆ ಹೇಳ್ರಿ ನೋಡೋಣ. ಹೌದಜ್ಜಿ, ಒಂದಿನ ಇಡೀ ನೀವು ಕೆಲಸ ಮಾಡ್ತೀರಲ್ಲ, ಹಂಗಾಗಿ ನಿಮ್ಗೆ ಬೇಜಾರೇ ಆಗಲ್ಲ. ಹೌದು ಕಣಪ್ಪ, ಚೆನ್ನಾಗಿ ಕೆಲಸ ಮಾಡಿದಷ್ಟು ನಮಗೆ ಕೈ ಕಾಲೆಲ್ಲ ಗಟ್ಟಿ ಇರತ್ತೆ ಕಣ್ರು. ಸುಮ್ಮನೆ ಮನೆಯಲ್ಲೇ ಒಂದೇ ಕಡೆ ಕುತ್ಕೊಂಡು ಈ ಫೋನ್ ಹೊತ್ಕೊಂಡು ಟಿವಿ ನೋಡ್ಕೊಂಡು ಈ ಥರ ಎಲ್ಲ ಕುತ್ಕೊಂಡಿದ್ವಿ ಅಂದರೆ ನಮಗೆ ಬೇಗ ರೋಗ ಅನ್ನೋದು ಬಂದ್ಬಿಡತ್ತೆ ಕಣ್ರು. ಆಯ್ತಾ? ನೀವು ಮನೆಯಲ್ಲಿ ಏನು ನಿಮಗೆ ಕೆಲಸ ಮಾಡ್ಬೇಕಂತ ಇಷ್ಟ ಆಗುತ್ತೋ ಅಂತ ಕೆಲಸನ ಮಾಡ್ರಿ, ಆಯ್ತಾ? ಸುಮ್ಮನೆ ಅಂತೂ ಕುತ್ಕೋಬಾರ್ದು. ಅಜ್ಜಿ, ಅಜ್ಜಿ ಆ ಕೆಂಪು ಗುಡ್ಡೆ ಬಗ್ಗೆ ಹೇಳಿ ಅಜ್ಜಿ. ಅದ್ ಬೇಡ ಕಣಪ್ಪ, ಯಾಕೋ ಅಂತ ವಿಷಯ ಎಲ್ಲ ನಿಮಗೆ ಹೇಳೋದು. ನೀವೆಲ್ಲ ತಿಳ್ಕೊಂಡು ಏನ್ ಮಾಡ್ಕೊಳ್ತೀರಾ ಹೇಳಿ ನೋಡೋಣ. ಬೇಡ, ನೀವೆಲ್ಲ ಸಣ್ಣ ಮಕ್ಳು ಕಂಡ್ರು. ಆಯ್ತು, ನಾನು ರೊಟ್ಟಿ ಮಾಡಿಟ್ಟಿದ್ದೀನಲ್ಲ, ತೆಗೆದು ತಿನ್ರಪ್ಪ. ಈಗಾಗ್ಲೇ 8 ಗಂಟೆ ಆಗ್ತಾ ಬಂತು. ಅಜ್ಜಿ ಪ್ಲೀಸ್ ಅಜ್ಜಿ, ಆ ಕೆಂಪು ಗುಡ್ಡೆ ಬಗ್ಗೆ ಹೇಳಿ ಅಜ್ಜಿ. ಹೌದಜ್ಜಿ, ಆ ಕೆಂಪು ಗುಡ್ಡೆ ಬಗ್ಗೆ ಹೇಳಿ ಅಜ್ಜಿ. ಅದೇನಂತ ಕೇಳ್ಕೋಬೇಕಂತ ತುಂಬಾ ಇಂಟ್ರೆಸ್ಟ್ ಆಗಿದೆ. ಹಾ ಮಕ್ಳೇ, ನಾನು ಇನ್ನೊಂದಿನ ನಿಮ್ಗೆ ಹೇಳ್ತೀನಿ, ಆಯ್ತಾ? ಈಗ ನೀವು ಹೋಗಿ ನಾನು ಹೇಳೋಂತ ಮಾತು ಕೇಳಿ ಈ ರೊಟ್ಟಿನ ತಿನ್ಬಿಟ್ಟು ಮಲಗ್ರಪ್ಪ. ಯಾಕಜ್ಜಿ ಸಡನ್ ಆಗಿ ಹೇಳ್ದೆ ಕೇಳ್ದೆ ಇಲ್ಲಿಂದ ಹೋಗ್ಬಿಟ್ರು? ನಾವು ಕೇಳ್ತಾ ಇರೋಂಥ ಕ್ವಶನ್ಗೆ ಯಾಕೆ ಆನ್ಸರ್ ಮಾಡ್ತಾ ಇಲ್ಲ ಅಜ್ಜಿ? ಏನೋ ವಿಷಯ ಇರ್ಬೇಕು, ಅದಕ್ಕೆ ಅಜ್ಜಿ ಹೇಳ್ತಾ ಇಲ್ಲ. ಏನಜ್ಜಿ ಒಂಥರ ಕುತ್ಕೊಂಡಿದೆ, ಏನಾಯ್ತು? ಅಲ್ಲ, ಅವ ಅಜ್ಜಿ ಆ ಕೆಂಪು ಗುಡ್ಡೆ ಬಗ್ಗೆ ಕೇಳಿದ್ರೆ ಇವ ಅಜ್ಜಿ ಆನ್ಸರೇ ಮಾಡ್ತಾ ಇಲ್ಲ ಅಲ್ಲ, ಯಾಕೆ ಅಂತ ನಾನು ಕೇಳ್ತಾನೆ ಇದ್ದೀನಿ. ಎದ್ದೋಗ್ಬಿಟ್ರಲ್ಲ, ಏನಾಯ್ತು? ಹೌದು, ಆ ಕೆಂಪು ಗುಡ್ಡೆ ಬಗ್ಗೆ ಅಜ್ಜಿ ಹೇಳ್ತಾನೆ ಇಲ್ಲ. ಸರಿ, ಅದನ್ನ ಕೇಳ್ಕೊಂಡು ನಾವೇನ್ ಮಾಡೋದಿಕ್ಕಿದೆ? ಇರ್ಲಿ ಬಿಡು, ಬಾ ಹೋಗಿ ರೊಟ್ಟಿ ತಿನ್ನೋಣ. ಯಾವಾಗ ನೋಡಿದ್ರೂ ತಿನ್ನೋದ್ರ ಬಗ್ಗೆನೇ ಯೋಚನೆ ಮಾಡ್ತೀರಲ್ಲ ಎಲ್ರು. ಸ್ವಲ್ಪ ನಾನು ಹೇಳೋದನ್ನ ಏನಂತ ಕಿವಿ ಕೊಟ್ಟು ಕೇಳು, ಆಯ್ತಾ? ಆ ಕೆಂಪು ಗುಡ್ಡೆ ಬಗ್ಗೆ ಏನಂತ ತಿಳ್ಕೋಬೇಕು, ಗೊತ್ತಾಯ್ತಾ? ಏನಾಯ್ತು ಅಚ್ಚು, ಯಾಕೆ ಶೀಟ್ ಮಾಡ್ಕೊಂಡಿದ್ಯಾ? ಅಲ್ಲ, ಆ ಅಜ್ಜಿ ಹೇಳಿದ್ರಲ್ಲ, ನೀನ್ ಕೇಳಿಸ್ಕೊಂಡ ಜೋಲಿ? ಆ ಕೆಂಪು ಗುಡ್ಡೆ ಬಗ್ಗೆ ಆ ಅಜ್ಜಿ ಹೇಳ್ತಾನೆ ಇಲ್ಲ ನೋಡು. ಹೋ ಗಾಡ್, ಹೇ ಅಚ್ಚು, ಆ ಕೆಂಪು ಗುಡ್ಡೆ, ನೀಲಿ ಗುಡ್ಡೆ, ಹಸಿರು ಗುಡ್ಡೆ ಅದೆಲ್ಲ ನಮಗೆ ಬೇಡ. ಅದನ್ನ ತಿಳ್ಕೊಂಡು ಏನ್ ಮಾಡೋದಿಕ್ಕಿದೆ ಹೇಳು ನೋಡೋಣ. ನಾವಿರೋ ಅಂತ ಈ 10 days ಅಲ್ಲಿ ಸುಮ್ಮನೆ ಅದು ಇದು ತಲೆ ಯೋಚನೆ ಮಾಡ್ಕೊಂಡಿರ್ಬಾರ್ದು, ಆಯ್ತಾ? ಬಾ, ಇಲ್ಲಿರೋಂಥ ರೊಟ್ಟಿ ಎಲ್ಲ ಬಿಸಿ ಆಗೋದಕ್ಕೆ ಮುಂಚೆ ತಿನ್ಬಿಡಣ. ತಿನ್ನು ತಿನ್ನು, ಚೆನ್ನಾಗಿ ತಿನ್ನು. 24 ಗಂಟೆ ತಿನ್ನೋದ್ರ ಬಗ್ಗೆ ತಾನೇ ನಿಮ್ಗೆಲ್ಲ ಯೋಚನೆ. ಎಕ್ಸ್ಕ್ಯೂಸ್ ಮೀ, ಅವಳಿಗೆ ಏನಾಯ್ತು? ಅವಳಿಗೇನಾಯ್ತು ಯಾರಿಗೆ ಗೊತ್ತು ಜೋರಿ. ಸುಮ್ಮನೆ ಏನಾದ್ರೂ ಒಂದು ಯೋಚನೆ ಮಾಡ್ಕೊಂಡು ತಲೆ ಕೆಡ್ಸ್ಕೊಳ್ತಾ ಇರ್ತಾಳೆ. ಬಿಡು, ಬಾ ನಾ ಹೋಗಿ ರೊಟ್ಟಿ ತಿನ್ನೋಣ. ಓಕೆ. ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.